ಏನ್ ಚುಕ್ಕಿ ಅವ್ರೇನ್ ಆಟಗಳು ಆಡ್ತಿದಾರಾ? ಅವ್ರು ಹೇಗೆ ನನ್ನ ಸೊಸೆ ಅಂತ ಡಿಸೈಡ್ ಮಾಡ್ಬಿಡ್ತಾರೆ? ಆ ಯಪ್ಪ ನನ್ ಮುಂದೆ ಬರ್ಲಿ, ತೋರಿಸ್ತೀನಿ ಈ ಲೀಲಾ ಯಾರು ಅಂತ. ಇವ್ನು ಯಾಕೆ ಇಷ್ಟು ಬೇಗ ಬಂದ? ಅಯ್ಯೋ ದೇವ್ರೆ, ಅಕ್ಕ ಇನ್ನೂ ಎದ್ದೇ ಇದ್ದಾಳೆ. ಹೆಲೋ ಮೇಡಮ್. ನಾವಿಲ್ಲಿ ಗಂಟ್ಲು ಬಿಪಿ ತೂತ್ ಮಾಡ್ಕೊಂಡು ಒದರ್ತಿದ್ರೆ ತಾವ್ ಆರಾಮಾಗಿ ಮೆಸೇಜ್ ಮಾಡ್ಕೊಂಡು ನಿಂತಿದ್ದೀರಲ್ಲ, ಅದು ಫೋನ. ನಾನಿಲ್ಲೆಲ್ಲೋ ಇದ್ದೆ, ಆ ಅಂಕಲ್ ಅಲ್ಲೆಲ್ಲೋ ಇದ್ದ. ನೀನ್ ಕೇಕ್ ಮಾಡ್ದೆ ನೋಡು, ಆ ಕೇಕೆ ನಂಗೆ ಅಲ್ಲಿವರೆಗೂ ಕರ್ಕೊಂಡೋಗಿದ್ದು. ನಿನ್ ತಪ್ಪ, ನನ್ ತಪ್ಪ, ಕೇಕ್ ತಪ್ಪ, ಇಲ್ಲ ಅಂಕಲ್ ತಪ್ಪ, ಒಂದು ಗೊತ್ತಾಗ್ತಿಲ್ಲ. ಕರ್ಮ ಕರ್ಮ ತಾನೇ, ನಾನು ಅದೇ ಅನ್ಕೊಂಡೆ. ಅಕ್ಕ, ನೀನ್ ಬಿಟ್ರೆ ಇಡೀ ರಾತ್ರಿ ಬ್ಲೇಡ್ ಹಾಕ್ತಾನೆ ಇರ್ತೀಯ. ನೀನ್ ಮಲ್ಕೋ ಅಕ್ಕ, ನಾನು ಚಂದಮಾಮನ್ ನೋಡ್ಕೊಂಡ್ಬಿಡ್ತೀನಿ. ಚುಕ್ಕಿ, ನಾನು ಹೇಳ್ತಿರೋ ಕತೆಗಿಂತ ಇವಳು ಚಂದಮಾಮನ ಇಂಪಾರ್ಟೆಂಟ್ ಆಗೋದ್ನಾ? ಏನ್ ನಾವ್ ನೋಡ್ದಿರೋ ಚಂದ್ರ. ಅಲ್ಲ, ಚಂದ್ರ ನೋಡಕ್ಕಂತ ಬಂದ್ಲು. ಚಂದ್ರ ಇರೋದ್ ಮೇಲೆ ಈ ಮೇಡಮ್ ಕೆಳಗ್ ನೋಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬೆಕ್ತರ ಓಡಾಡ್ತಿದಾರಲ್ಲ. ಅಯ್ಯೋ, ಇವನ್ಯಾರೋ ಕಳ್ಳ ನಮ್ಮನೆ ಮೇಲೆ ಬರ್ತಿದ್ದಾನೆ. ಕಳ್ಳ ಕಳ್ಳ ಕಳ್ಳ! ಅಕ್ಕ, ರಾಮ್, ನಿನ್ನ ಕೋಪ ಎಷ್ಟು ತೀಕ್ಷ್ಣನೋ ನಿನ್ನ ಪ್ರೀತಿ ಅಷ್ಟೇ ಸೂಕ್ಷ್ಮ. ನಿನ್ಗದು ಗೊತ್ತಾಗ್ತಿಲ್ಲ ಅಷ್ಟೇ. ನಿನ್ಗೆ ಅವಳ ಮೇಲೆ ಕೋಪ ಬಂದಿರಬಹುದು. ಅವಳು ನಿನಗೆ ಸುಳ್ಳು ಹೇಳಿದಾಳೆ. ನಿನಗೂ ಅವಳಿಗೂ ವಯಸ್ಸಲ್ಲಿ ವ್ಯತ್ಯಾಸ ಇದೆ. ಇದೆಲ್ಲ ನನಗೂ ಗೊತ್ತಿರೋ ವಿಚಾರ. ಆದರೆ ಆ ಹುಡುಗಿನ ಮೊದಲನೇ ಸರ್ತಿ ಎದುರಿಗೆ ನೋಡಿದಾಗ ನನ್ನ ಕಣ್ಣಿಗೆ ಕಂಡಿದ್ದು ಅಂತರ. ಅಂತರನ? ಆ ಹುಡುಗಿನ ನೀನು ಅಂತರ ಕಂಪೇರ್ ಮಾಡ್ತಿದ್ಯಮ್ಮ? ಕಂಪೇರ್ ಮಾಡೋಕ್ಕೆ ಇಬ್ಬರು ಬೇರೆ ಬೇರೆ ಥರ ಇರಬೇಕಲ್ವಾ? ಆದರೆ ನನ್ನ ಕಣ್ಣಿಗೆ ಇಬ್ಬರು ಒಂದೇ ಥರ ಕಾಣಿಸ್ತಾ ಇದ್ದಾರೆ. ನೀನೀಗ ಮಾತು ಬಿಟ್ಬಿಡು, ಮಾತ್ರ ತಗೋ. ರಾಮ್, ಕೂತ್ಕೋಬಾ. ರಾಮ್, ಆ ಹುಡುಗಿ ಪ್ಲೀಸ್ ಪ್ಲೀಸ್, ಜೀವನದಲ್ಲಿ ಪ್ರೀತಿ ಒಂದೇ ಸಲ ಆಗೋದು. ಸಂಗಾತಿ ಸಿಗೋದು, ಮದುವೆ ಆಗೋದು ಎಲ್ಲ ಒಂದೇ ಸಲ. ನನ್ನ ಜೀವನದಲ್ಲಿ ಸಂಗಾತಿ, ಪ್ರೀತಿ ಎಲ್ಲ ಅಂತರ. ಇವತ್ತವಳು ನನ್ನ ಜೊತೆ ಇಲ್ಲ ಅಂದ ಮಾತ್ರಕ್ಕೆ ನಾನು ಬೇರೆ ಸಂಗಾತಿ ನೋಡ್ಕೊಳಕ್ಕಾಗಲ್ಲ. ನಾನು ಅವಳ ನೆನಪಕ್ಕೆ ಕಟ್ಟು ಬಿದ್ದುಬಿಟ್ಟಿದ್ದೀನಮ್ಮ. ಪ್ರತಿ ಉಸಿರಲ್ಲೂ ಅವಳ ನೆನಪಿದೆ. ಹೀಗಿದ್ದಾಗ ಬೇರೆ ಯಾರಿಗೆ ಆಗಲಿ, ಬೇರೆ ಯಾವುದಕ್ಕೆ ಆಗಲಿ ಇಲ್ಲಿ ಜಾಗ ಇಲ್ಲ. ಆ ಲೆಟ್ರಲ್ಲಿ ನನಗೆ ಗೊತ್ತಿದೆ. ಅದಕ್ಕೆ ಕಟ್ಟು ಬಿದ್ದೆ. ನಾನೀಗ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿರೋದು. ರಾಮ್, ಒಂದು ಸತ್ಯ ಹೇಳ್ತೀನಿ ಕೇಳು. ನೀನು ಎಷ್ಟೇ ದ್ವೇಷ ಸಾಧಿಸಿದ್ರು, ಎಷ್ಟೇ ಕೋಪ ಮಾಡಿಕೊಂಡ್ರು, ದೇವರು ಪದೇ ಪದೇ ಅದೇ ಹುಡುಗಿನ ನಿನ್ನ ಕಣ್ಮುಂದೆ ತಂದು ನಿಲ್ಲಿಸ್ತಿದ್ದಾನೆ ಅಂತಂದಮೇಲೆ ಇದು ಬರೀ ಕಾಕ್ತಾಳಿ ಅಲ್ಲ ಅಲ್ವಾ? ರಾಮ್, ಒಂದು ವೇಳೆ ದೇವ್ರ ಆಯ್ಕೆನೂ ಅಂತರ ಆಯ್ಕೆನೂ ಒಂದೇ ಆಗಿದ್ರೆ, ಋಣಾನ್ ಬಂದ ಕೆಲಸ ಮಾಡಿದರೆ ಒತ್ತಾಯವಾಗಿ ದೂರ ಮಾಡೋದು ತಪ್ಪಾಗತ್ತಲ್ವಾ?
ಆಯ್ತಮ್ಮ, ನೀನು ಹೇಳ್ದಾಗೆ ಅಂತರ ಆಯ್ಕೆ ಆ ದೇವರ ಆಯ್ಕೆ ಒಂದೇ ಆಗಿದ್ರೆ ಅದೇ ಹುಡುಗಿ ನಾಳೆ ಬೆಳಿಗ್ಗೆ ಈ ಮನೆ ಹೊಸಲು ತಿಳಿದೋಗ್ಲಕ್ಕೆ ಬರ್ತಾಳೆ. ಒಬ್ಬ ಕಳ್ಳ ಅಲ್ಲ, ಇಬ್ರು ಕಳ್ರೆ. ನೀನ್ ಇಲ್ಲಿ ಬಂದಿರೋದು ಆಕಾಶದಲ್ಲಿರೋ ಚಂದ್ರ ನೋಡಕ್ಕೋ ಇಲ್ಲ ಈ ಕಳ್ಳ ನೋಡಕ್ಕೋ? ಅಕ್ಕ ಅವ್ರು ಕಳ್ಳ ಅಲ್ಲ, ದೇವ್. ಚಂದ್ರ ನೆಪದಲ್ಲಿ ಕಳ್ಳನ್ ತರ ಬಂದು ಈಗ ನಿಂಗೆ ದೇವ್ರಾಗ್ಬಿಟ್ರಾ? ದೇವ್ರಲ್ಲ, ನನ್ನ ಹೆಸರು ದೇವ್ ಅಂತ ಲೀಲಾ ಅವರೇ. ನಮ್ಗೆ ಅವ್ರೆ ತಾವ್ರೆ ಅನ್ನೋದೆಲ್ಲ ಬೇಕಾಗಿಲ್ಲ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಲೀಲಾ ಅಂದ್ರೆ ಓ ಅಂತೀವಿ. ಏನಂತೀರಿ? ಲೀಲಾ. ಹೌದು. ಎಷ್ಟು ದಿನದಿಂದ ನಡೀತಿದೆ ಹಾವು ಏಣಿ ಆಟ? ಹಾವು ಏಣಿ ಆಟನ? ಈ ರೀತಿ ಏಣಿ ಹತ್ಕೊಂಡು ಬಂದ್ರೆ ಇನ್ನೇನಂತಾರೆ? ಅಕ್ಕ ನಾನು ಇವ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ಇವರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಇವತ್ತು ನಾನು ರೇವತಿ ಅವರು ಭೇಟಿಯಾಗಿ 100ನೇ ದಿನ. ಓಹೋ, ಅದಕ್ಕೆ 100 ಡೇಸ್ ಸೆಲೆಬ್ರೇಷನಾ? ಹೌದು. ಓಯ್, ಏನ್ ಅಕ್ಕನ ಮುಂದೆನೆ ತಂಗಿ ಗಿಫ್ಟ್ ಕೊಡೋಷ್ಟು ಧೈರ್ಯನಾ? ಅಲ್ಲ, ಅಕ್ಕನಾಗಿ ನೀವು ನಿಮ್ಮ ತಂಗಿನ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ. ಇರ್ಲಿ ಇರ್ಲಿ, ನಮ್ಮ ತಂಗಿ ಸೆಲೆಕ್ಷನ್ ಅಂದಮೇಲೆ ಅದು ಸರಿಯಾಗೇ ಇರುತ್ತೆ. ನಾನೇನೋ ಸ್ವಲ್ಪ ಎಡವಟ್ಟು, ಆದರೆ ನನ್ನ ತಂಗಿ ಯಾವಾಗಲೂ ಕರೆಕ್ಟ್. ಅವಳು ನಿಮ್ಮನ್ನು ನಂಬಿದಾಳೆ ಅಂದಮೇಲೆ ಅವಳ ನಂಬಿಕೆನ ನಾನು ನಂಬ್ತೀನಿ. ಆ ನಂಬಿಕೆನ ನೀವು ಉಳಿಸ್ಕೋಬೇಕಷ್ಟೆ. ಅಫ್ಕೋರ್ಸ್, ನಂಬಿಕೆನೇ ಪ್ರೀತಿ ಅಲ್ವಾ? ಅವ್ರ ಪ್ರೀತಿ ಮುಂದೆ ನನಗೆ ಯಾವುದೂ ಹೆಚ್ಚಲ್ಲ. ಲೀಲಾ, ರೇವತಿ. ಅಯ್ಯೋ ಅಮ್ಮ ಬಂದ್ರು, ಬೇಗ ಹೊರಡ್ರಿ. ಹೆಲೋ ಮಿಸ್ಟರ್ ಥೀಫ್, ನಾನು 4 ಕೊಟ್ಟೆ, ಅಮ್ಮ ಬಂದ್ರೆ 100 ಕೊಡ್ತಾರೆ, ಬೇಕಾ? ದೇವ್ ಹೊರಡಿ ಇಲ್ಲಿಂದ. ಚುಕ್ಕಿ ಅಲ್ಲಿ ನೋಡು ಚಂದ್ರ. ಲೀಲಾ, ರೇವತಿ, ಇಷ್ಟೊತ್ತಿನಲ್ಲಿ ಇಬ್ರು ಇಲ್ಲೇನೆ ಮಾಡ್ತಾ ಇದ್ದೀರಾ? ಚಂದ್ರ ನೋಡಕ್ ಬಂದಿದ್ವಿ. ಚಂದ್ರನ? ಯಾರೇ ಅದು? ರವಿಚಂದ್ರ. ರವಿಚಂದ್ರ? ಮತ್ತೇನಮ್ಮ, ಚಂದ್ರ ನೋಡಕ್ ಬಂದಿದ್ವಿ. ಏನ್ ಪುಟ್ಟ ಮಕ್ಕಳು ನೀವಿಬ್ರು ಚಂದ್ರ ನೋಡಕ್ ಬಂದಿದಾರಂತೆ. ಬನ್ನಿ ಮಲ್ಕೊಳ್ಳಿ. ಏನೇ ಅದು? ಯಾರ್ದು? ನಂದೇ ಅಮ್ಮ. ಯಾರು ಕೊಟ್ಟಿದ್ದು? ಯಾರೋ ಕೊಟ್ಟಿದ್ದಲ್ಲ, ನಾನೇ ಕೊಡ್ಬೇಕು ಅಂತ ತಗೊಂಡಿರೋದು. ಯಾರಿಗೆ? ಯಾರು ಕೊಡ್ಬೇಕು ನೀನು? ಇನ್ಯಾರ್ಗಮ್ಮ? ನನ್ನ ಬಾಯ್ ಫ್ರೆಂಡ್ಗೆ. ಬಾಯ್ ಫ್ರೆಂಡಾ? ಏನೇ ಮಾತಾಡ್ತಾ ಇದೀಯ ನೀನು? ಅಮ್ಮ, ಪ್ರತಿ ಹುಡುಗಿಗೂ ಮೊದಲನೇ ಬಾಯ್ ಫ್ರೆಂಡ್ ಯಾರು ಹೇಳು? ಅಪ್ಪ. ಅಪ್ಪಂಗೆ ಕೊಡೋಣ ಅಂತ ತಗೊಂಡೆ. ಅದಿರ್ಲಿ, ಅದ್ರ ಮೇಲೇನು 100 ಅಂತ ಬರ್ದಿದೆ? ಅಮ್ಮ, ಅದು 100 ಅಲ್ಲ, 001 ಅಂದ್ರೆ ಡ್ಯಾಡಿ ನಂಬರ್ 1. ಅದೇನಾಯ್ತು ಗೊತ್ತಾ ಅಮ್ಮ? 007 ಥರ 001 ಬರ್ಸೋಣ ಅಂತ ಆರ್ಡರ್ ಕೊಟ್ಟವನ್ಗೆ ಹೇಳಿದ್ದೆ. ಅವ್ನು ಕನ್ಫ್ಯೂಸ್ ಮಾಡಿಕೊಂಡು 100 ಬರೆದ್ಬಿಟ್ಟಿದ್ದಾನೆ. ಈಗ ಇದನ್ನ ಎಕ್ಸ್ಚೇಂಜ್ ಮಾಡಿ ನಮ್ಮ ಜೇಮ್ಸ್ ಬಾಂಡ್ ಅಪ್ಪಂಗೆ ಕೊಡಬೇಕು. ಬಾಂಡೋ ಬೋಂಡನ, ಬಂದು ಬಿತ್ಕೊಳ್ಳಿ, ಟೈಮ್ ಆಯ್ತು. ನೋಡ್ ಪಾರು, ನನಗೆ ನಿನ್ನಷ್ಟು ಸಹನೆ ತಾಳ್ಮೆ ಇಲ್ಲ. ಹಾಗಂತ ಸತ್ಯನ್ ಥರ ದಾಮ್ ಧೂಮಾಗಿ ಫೈಟ್ ಮಾಡೋಕ್ಕೂ ಬರಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಇನ್ನು ಮುಂದೆ ಆ ಅಂಕಲ್ ಆಗಲಿ ಅವ್ರ ಸಂಬಂಧಪಟ್ಟ ವಿಷಯ ಆಗಲಿ ನನ್ನ ಹತ್ರನೂ ಸುಳಿಬಾರ್ದು. ನಾನು ಅವ್ರ ತಂಟೆಗೆ ಹೋಗಲ್ಲ, ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಚುಕ್ಕಿ, ಏನಪ್ಪ? ನನ್ನ ಕನ್ನಡ ಕೈಲಿಟ್ಟೆ ನೋಡಿದ್ಯೇನಮ್ಮ? ಪಾ, ನಿಮ್ಮ ಕನ್ನಡಕ ಇಲ್ಲೇ ಇದೆ. ಇಲ್ಲ ಇದೆಯಾ? ಥ್ಯಾಂಕ್ ಯು. ಚುಕ್ಕಿ, ಹಾಂ, ಬಾಯ್ಲಿ. ಲೀಲಾ ಅನ್ನುವ ಹುಡುಗಿಯೊಬ್ಬಳು ವೇಷ ಧರಿಸಿ ಮರೆ ಮಾಡುತ್ತಾ ಮೋಸ ಮಾಡ್ತಿದ್ದಾಳೆ. ಇದೇನಪ್ಪ ಇದು, ಹೀಗೆಲ್ಲ ಬರ್ತಿದ್ದಾರೆ?
ಏನಮ್ಮ ಧ್ವನಿ ತುಂಬ ಜೋರಾಗಿದೆ, ಏನಾದ್ರು ಸಮಸ್ಯೆನಾ? ಏನಿಲ್ಲಮ್ಮ, ಅದು ತುಂಬ ಖುಷಿಯಾಗಿತ್ತು, ಅದನ್ನೇ ಹೇಳ್ತಾ ಇದ್ದೆ. ನನಗೂ ಹೇಳು, ಅದೇನು ಖುಷಿ, ನಾವು ಕೇಳೋಣ. ಅದು ಏನಿಲ್ಲ, ಈ ಪೇಪರಲ್ಲಿ ಕಾರ್ಟೂನ್ ಬರೀತಾರಲ್ಲ, ಇವತ್ತೇನೋ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಅದನ್ನೇ ಹೇಳ್ತಾ ಇದ್ದೆ. ಅದೇ ಕಾರ್ಟೂನ್ ಚೆನ್ನಾಗಿತ್ತು, ಓದಿ ನಗ್ತಾ ಇದ್ವಿ. ನೀವು ಬಿಡಮ್ಮ, ಪುಣ್ಯವಂತರು, ಪುರ್ಸೋದು ಮಾಡ್ಕೊಂಡು ಪೇಪರ್ ಓದ್ತಿದ್ದೀರಾ. ನನ್ನ ಹಣೆ ಬರ ನೋಡು, ಪೇಪರ್ ಓದಿ ಅದೆಷ್ಟು ವರ್ಷ ಆಯಿತೋ ಏನೋ. ಇವತ್ತು 5 ನಿಮಿಷ ಬಿಡುವು ಮಾಡಿಕೊಂಡು ಪೇಪರ್ ಓದ್ತೀರಿ. ಓದೋ ಅಭ್ಯಾಸನಾದರೂ ಆಗುತ್ತೆ. ಓ, ಒಲೆ ಮೇಲೆ ಹಾಲಿಟ್ಟಿದೆ. ಚುಕ್ಕಿ, ನೀನು ಹೊರಗಡೆ ಹೋಗಿ ಗಿಡಗಳಿಗೆ ನೀರು ಹಾಕು, ಹೂವೆಲ್ಲ ಒಣಗೋಗುತ್ತೆ. ಏನಾಯ್ತು ಚುಕ್ಕಿ? ಸುಳ್ಳು ಮೇಲೆ ಸುಳ್ಳು, ನಿನ್ನೆ ಬೇರೆ ಸುಳ್ಳು ಹೇಳಿದ್ವಿ. ಅಮ್ಮನ ಹೇಗೋ ಮ್ಯಾನೇಜ್ ಮಾಡಿದ್ವಿ, ಆದರೆ ಈ ವಿಷಯ ಏನಾದರೂ ಅಕ್ಕಂಗೆ ಗೊತ್ತಾದರೆ ದೊಡ್ಡ ಯುದ್ಧನೇ ಆಗೋಗುತ್ತೆ. ಅವಳನ್ನ ಹೇಗಪ್ಪ ಮ್ಯಾನೇಜ್ ಮಾಡೋದು ಇವಾಗ? ಫಸ್ಟ್ ಈ ಪೇಪರ್ನ ಎಲ್ಲಾದರೂ ಬಚ್ಚಿಡ್ತೀನಿ. ಆ ಕೆಲಸ ಮಾಡು. ಏನ್ ಮೇಡಮ್ ಅವರು ಅಪರೂಪಕ್ಕೆ ನ್ಯೂಸ್ ಪೇಪರ್ ಇಟ್ಕೊಂಡು ಓಡಾಡ್ತಿದ್ದೀರಾ? ಕೊಡು, ನಾನು ನ್ಯೂಸ್ ಪೇಪರ್ ಓದಬೇಕು. ಪೇಪರಲ್ಲಿ ಏನಿದೆ ಬಿಡಕ್ಕ. ನ್ಯೂಸ್ ಮನೆ ಹಾಳಾಗೋಯ್ತು, ಸಿನಿಮಾ ಟಿವಿ ಬಗ್ಗೆ ಏನು ಬರ್ದಾರೆ ಓದಬೇಕು. ಕೊಡೆ ಕೊಡೆ. ಅದು ಇದೆಲ್ಲ ನಡೆದಾಗ ಪೇಪರ್ ಅವರು, ಮೀಡಿಯಾದವರು ಎಲ್ಲ ಅಲ್ಲೇ ಇದ್ರಲ್ಲ, ಬಿಸಿ ಸುದ್ದಿ ಸಿಕ್ತು, ಜಮಾಯಿಸ್ಬಿಟ್ಟಿದ್ದಾರೆ. ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಅವರೇ ಸೃಷ್ಟಿ ಮಾಡ್ಕೊಂಡು ಏನೇನೋ ಬರ್ದಿದ್ದಾರೆ. ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಅಕ್ಕ. ಬರ್ದೋರ್ ಬಗ್ಗೆ ಬೇಜಾರಿಲ್ಲ, ಆದರೆ ಬರ್ಸಿದಾನಲ್ಲ ಅಂಕಲ್ಲು, ಅವ್ನು ನೆನಪಿಸ್ಕೊಂಡ್ರೆ ರಕ್ತ ಕುದೀತಿದೆ. ಅಲ್ವೇ ಅಕ್ಕ, ಅದು ದುಡ್ಡಿದೆ ಅಂತ ದೌಲತ್ ತೋರಿಸಿದಾನಲ್ಲ ಅಂಕಲ್ಲು, ಆದರೆ ಯಾರ ಮುಂದೆ ದೌಲತ್ ತೋರಿಸ್ತಾನೆ ಅಂತ ಗೊತ್ತಿಲ್ಲ ಕಿರಿಕ್ ಮಾಡ್ಕೊಂಡ್ಬಿಟ್ಟ. ಇಲ್ಲಿ ಎದುರಾಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟ. ಕೊಡ್ತೀನಿ, ಸರಿಯಾಗಿ ಕೊಡ್ತೀನಿ. ಏನ್ ನೀನ್ ಮಾಡಿರೋ ಕೆಲಸ? ನಾನು ಸರಿಯಾಗಿ ಮಾಡಿದ್ದೀನಿ. ಎಜೆ ರೆಸ್ಟೋರೆಂಟ್ ವಿಷಯದಲ್ಲಿ ಗರಂ ಆಗಿ ರೇಗಾಡೋದಕ್ಕೆ, ನನ್ನ ಗಂಡನ್ಗೆ ಹಿಗ್ಗಾಮುಗ್ಗ ಬೈಯೋದಕ್ಕೆ ಯಾರು ಕಾರಣ? ಆ ಹುಡುಗಿನೇ ತಾನೆ. ಅದಕ್ಕೆ ಅವಳಿಗೆ ಪಾಠ ಕಲಿಸ್ಬೇಕು ಅಂತ ಹೀಗೆ ಮಾಡಿದೆ. ತಪ್ಪೇನು? ಏಯ್, ಬುದ್ಧಿ ಕಲಿಸುವಾಗ ಬುದ್ಧಿ ಉಪಯೋಗಿಸ್ಬೇಕು ಅನ್ನೋದು ಮರ್ತೋಯ್ತಾ ನಿನ್ಗೆ? ಏನಾಯ್ತು ಅಂತದ್ದು? ಇದರಲ್ಲಿ ಎಜೆ ಹೆಸರು ಮತ್ತೆ ಗೌರವ ಕೂಡ ಇದೆ ಅನ್ನೋದು ನಿನ್ ಬುದ್ಧಿಗೆ ಹೊಳಿಲಿಲ್ವಾ? ಈ ವಿಷಯ ಮೀಡಿಯಾದಲ್ಲಿ ಪೇಪರಲ್ಲಿ ಬರಬಾರ್ದು ಅಂತ ನಾವು ಎಷ್ಟೆಲ್ಲ ಕಷ್ಟಪಟ್ಟು ಮ್ಯಾನೇಜ್ ಮಾಡಿದ್ವಿ. ಮರ್ತೋಯ್ತಾ ನಿನಗೆ? ನೀ ಮಾಡಿರೋ ಬುದ್ಧಿಗೆ ಎಡಿತನ ಎಜೆ ಗೊತ್ತಾಯ್ತು ಅಂದ್ರೆ ಏನ್ ಕತೆ? ಅದು ನನಗೆ ಏನೋ ತುಂಬ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಎನಿ ಪ್ರಾಬ್ಲಮ್? ಸರು, ನೀನು ಮಾಡಿರೋ ಕೆಲಸಕ್ಕೆ ನನಗೆ ಅವಕಾಶ ಓಪನ್ ಆಯಿತು. ಇದೇ ಗ್ಯಾಪಲ್ಲಿ ನಾನು ಕೆಲಸ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಏಜೆ, ನಿಮ್ಗೆ ಆ ಹುಡುಗಿ ಹಿಡಿಸ್ಲಿಲ್ಲ ಅಂತ ನಂಗೆ ಗೊತ್ತು. ನಿಮ್ಮ ಮನಸ್ಸಲ್ಲಿ ಏನು ನಡೀತಿದೆ ಅಂತ ನಂಗೆ ಅರ್ಥ ಆಗುತ್ತೆ. ನೀವು ಯೋಚಿಸ್ತಾ ಇರೋಂಥ ಹುಡುಗಿ, ನಿಮ್ಮೆಲ್ಲ ಕಂಡೀಷನ್ಸ್ಗೂ ಒಪ್ಕೊಳ್ಳೋಂಥ ಹುಡುಗಿ ಇಲ್ಲಿದ್ದಾಳೆ ಏಜೆ. ನೀವು ಅವತ್ತು ಫೋಟೋ ಸೆಲೆಕ್ಟ್ ಮಾಡಿದಾಗ ಈ ಹುಡುಗಿ ಫೋಟೋ ಕೂಡ ಇತ್ತು. ಹೆಸರು ಶ್ವೇತಾ ಅಂತ. ನೀವು ಜವಾಬ್ದಾರಿ ಬಗ್ಗೆ ಹೇಳಿದ್ರಿ. ಆ ಜವಾಬ್ದಾರಿನ ಹೆಗಲ ಮೇಲೆ ಹಾಕ್ಕೊಂಡು ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಡಿಸೈಡ್ ಮಾಡಿದ್ದೀವಿ. ನೀವು ಹೂ ಅನ್ನಿ, ಬೇಕಾದರೆ ಹುಡುಗಿನ ಈಗಲೇ ಕರೆಸಿ ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಆ ಹುಡುಗಿಗೆ ನನ್ನ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಎಲ್ಲ ಗೊತ್ತಿದೆಯಾ? ಎಲ್ಲ ವಿಚಾರ ಚೆನ್ನಾಗೇ ಗೊತ್ತಿದೆ ಏಜೆ. ಅವಳಿಗೆ ನಮ್ಮ ಮನೆ ಕಂಡ್ರೆ ಅಭಿಮಾನ, ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ. ಪ್ರೀತಿ ನೋಡಿಲ್ಲ, ಮಾತಾಡಿಲ್ಲ, ಮನುಷ್ಯ ಹೇಗೆ ಅಂತ ಗೊತ್ತಿಲ್ಲ, ಅದೇ ಪ್ರೀತಿ ಹುಟ್ಟಕ್ಕೆ ಸಾಧ್ಯ? ಅದು ಕರೆಕ್ಟಾಗಿ ಕೇಳಿದ್ರಿ ಅಂಕಲ್. ದೇವರು ಪದೇ ಪದೇ ಅದೇ ಹುಡುಗಿನ ನಿನ್ ಕಣ್ಮುಂದೆ ತಂದು ನಿಲ್ಲಿಸ್ತಿದ್ದಾನೆ ಅಂತಂದ್ಮೇಲೆ ಇದು ಬರೀ ಕಾಕ್ತಾಳಿ ಅಲ್ಲ ಅಲ್ವಾ? ಒಂದ್ ವೇಳೆ ದೇವ್ರ ಆಯ್ಕೆನೂ ಅಂತರ ಆಯ್ಕೆನೂ ಒಂದೇ ಆಗಿದ್ರೆ? ನೀನು ಹೇಳ್ದಾಗೆ ಅಂತರ ಆಯ್ಕೆ, ಆ ದೇವ್ರ ಆಯ್ಕೆ ಒಂದೇ ಆಗಿದ್ರೆ ಅದೇ ಹುಡುಗಿ ನಾಳೆ ಬೆಳಿಗ್ಗೆ ಈ ಮನೆ ಹೊಸಲು ತಿಳಿದೋಗ್ಲಕ್ಕೆ ಬರ್ತಾಳೆ. ಆದರೂ ನೀವಿನ್ನೂ ಮದುವೆ ಆಸೆ ಬಿಟ್ಟಿಲ್ವಲ್ಲ, ಅದೇ ನಂಗೆ ಆಶ್ಚರ್ಯ ಆಗ್ತಿರೋದು.
ಏಯ್ ಏನೇ ಮಾತಾಡ್ತಿದ್ಯಾ ನೀನು? ಅಲ್ಲ ಅಂಕಲ್, ನೀವು ದುಡ್ಡಿರೋರು, ದುಡ್ಡಿಂದ ಏನ್ ಬೇಕಾದ್ರೂ ಕೊಡ್ಕೋಬಹುದು ಅನ್ನೋ ದೌಲತ್ತಲ್ಲಿ ಬದುಕ್ತೀರಲ್ಲ? ಏನು ಮಾತಾಡ್ತಿದ್ಯಾ ನೀನು? ನಿಮಗೆ ಮನ್ಸಿಗೆ ಬಂದಂಗೆ ಪೇಪರಲ್ಲಿ ಹಾಕ್ಸಿರೋದು ನೀವ್ ಹೇಳ್ಬೇಕು ನೀವು ಮಾಡ್ತಿರೋದೇನಂತ. ಮಾಡಿರೋ ಕೆಲ್ಸಕ್ಕೆ ನಿಮಗೆ ತಕ್ಕ ಶಿಕ್ಷೆ ಆಗೇ ಆಗತ್ತೆ. ನಾನ್ ಜುಜ್ಬಿ ನನ್ನ ಕೈಲಿ ಏನೂ ಆಗಲ್ಲ ಅಂತ ಅನ್ಕೊಂಡ್ರೆ ಅದು ನಿಮ್ ತಪ್ಪು ಕಲ್ಪನೆ. ನೋಡಿ, 3 ವಿಷಯ ನೆನಪಲ್ಲಿದೆ, ತುಂಬಾ ಒಳ್ಳೇದು. ಮೊದಲನೇದು, ನಿಮ್ಮ ಅಡಿಯಿಂದ ಮುಡಿವರೆಗೂ ಇರೋ ದುರಂಕಾರ ಕನ್ನಡಿ ಹೊಡೆದಾಗೆ ಚೂರ್ ಚೂರ್ ಆಗೋದನ್ನ ನಾನು ನನ್ನ ಕಣ್ಣಾರೆ ನೋಡ್ತೀನಿ. ಇದು ನಾನು ನಿಮಗೆ ಹಾಕ್ತಿರೋ ಸವಾಲು. ಇನ್ನು 2ನೇ ವಿಚಾರ, ಈ ಲೀಲನ್ ವಿಚಾರದಲ್ಲಿ ಆಟ ಆಡಕ್ಕೆ ಟ್ರೈ ಮಾಡಿದ್ರಿ. ನಾವು ಸುಮ್ಮನೆ ಕಿರಿಕ್ ಬೇಡ ಅಂತ ಸೈಡಲ್ಲಿದ್ವಿ. ಆದ್ರೆ ಈಗ ನಾನು ಅಕಾಡಕ್ಕೆ ಇಳ್ದಾಗಿದೆ. ಹುಷಾರಾಗಿರಿ. 3ನೇ ವಿಷಯ ಏನು? ಈ ಅಂಕಲ್ ಮುಖನ ಡೀಪಾಗಿ ಗಮನಿಸಿ, ನಿಮ್ಗೆ ಗೊತ್ತಾಗುತ್ತೆ. ಆ ಹುಡುಗಿನ ಮೊದಲನೇ ಸರ್ತಿ ಎದುರಿಗೆ ನೋಡಿದಾಗ ನನ್ನ ಕಣ್ಣು ಕಂಡಿದ್ದು ಅಂತರ. ದೇವರು ಪದೇ ಪದೇ ಅದೇ ಹುಡುಗಿನ ನಿನ್ ಕಣ್ಮುಂದೆ ತಂದು ನಿಲ್ಲಿಸ್ತಿದ್ದಾನೆ ಅಂತಂದ್ಮೇಲೆ ಇದು ಬರೀ ಕಾಕ್ತಾಳಿ ಅಲ್ಲ ಅಲ್ವಾ? ಬಾಯಿಗೆ ಬಂದಂಗೆ ಮಾತಾಡೋಗ್ತಿದ್ದಾಳೆ. ಹಿಡಿದು 4 ಬಾರಿಸಿದ್ರೆ ಬುದ್ಧಿ ಬರುತ್ತೆ. ಬೇಡ. ಆ ತಲೆ ಕೆಟ್ಟೋಳು ಬಂದು ಏನೇನೋ ಮಾತಾಡಿ ಹೋದ್ಲು ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಏಜೆ. ಅದಕ್ಕೆ ನಿಮ್ಮದು, ನೀವು ಹೇಗೆ ಬೇಕಾದ್ರೂ ಕಟ್ಕೋಬೋದು. ಅದಕ್ಕೆ ಶ್ವೇತಾ ಸಾಥ್ ಕೊಡ್ತಾಳೆ. ಇವಳ ಥರ ಹುಚ್ಚುಚ್ಚಾಗೆಲ್ಲ ಆಡೋದಿಲ್ಲ ಅವಳು. ನಿಮಗೆ ಸೂಟಾಗೋ ಹುಡುಗಿ ಅಂದರೆ ಅದು ಶ್ವೇತಾ ಮಾತ್ರ. ನೀವು ಯಾವಾಗ ಅಂತ ಹೇಳಿ, ಅವಳನ್ನ ಕರೆಸಿ ನಿಮ್ಮನ್ನು ಮೀಟ್ ಮಾಡಿಸ್ತೀನಿ. ಅದರ ಅವಶ್ಯಕತೆ ಇಲ್ಲ. ರಾಮ್, ನೀನು ಕೇಳಿದ ಪ್ರಶ್ನೆಗೆ ಆ ಭಗವಂತ ಉತ್ತರ ಕೊಟ್ಟಿದ್ದಾನೆ. ಯೋಚನೆ ಮಾಡಿ ನಿರ್ಧಾರ ತಗೋ. ಖಂಡಿತವಾಗ್ಲಮ್ಮ, ನಾನು ಯೋಚನೆ ಮಾಡಿದೆ ಯಾವ ನಿರ್ಧಾರನೂ ತಗೊಳ್ಳಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಏಜೆ ಒಂದೊಂದ್ಸಲಿ ಏನು ಮಾಡ್ತಾರೆ, ಏನು ಮಾತಾಡ್ತಾರೆ, ಒಂದು ಅರ್ಥನೇ ಆಗಲ್ಲ. ನಿನ್ನ ಅತಿ ಬುದ್ಧಿವಂತಿಕೆ ಅವಶ್ಯಕತೆ ಇತ್ತಾ? ಫೋಟೋ ತೋರಿಸಿ ಏನು ಸಾಧಿಸ್ದೆ ನೀನು? ನಮಗೆ ಹೇಗೆ ಬೇಕೋ ಹಾಗೆ ಒಬ್ಬ ಅತ್ತೆನ ಸೆಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ತಪ್ಪೇನು? ಏಜೆ ಮನಸ್ಸಲ್ಲಿ ಏನೇನಿದೆ ಅಂತ ಯಾವನಿಗೆ ಗೊತ್ತು? ಇದೊಳ್ಳೆ ಕತೆ ಆಯ್ತಲ್ಲ. ಈಜೆ ಮನ್ಸಲ್ಲಿ ಏನಿದೆ? ಅವ್ರು ಯಾಕೆ ಹೀಗೆ ರಿಯಾಕ್ಟ್ ಮಾಡಿದ್ರು? ಆ ಹುಡುಗಿ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಹೋದ್ರು, ಒಂದು ಮಾತು ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಅಜ್ಜಿ ಹೇಳ್ದ ಹಾಗೆ ಅವ್ರ ಮನಸ್ಸಲ್ಲಿರೋ ಪ್ರಶ್ನೆ ಏನು? ಅವ್ರ ಪ್ರಶ್ನೆಗೆ ದೇವರು ಉತ್ತರ ಕೊಟ್ಟಿದ್ದಾನೆ ಅಂತ ಹೇಳಿದ್ರು. ಏನು ಉತ್ತರ? ವಿಶ್ವ, ಇವತ್ತಿನೆಲ್ಲ ಅಪಾಯಿಂಟ್ಮೆಂಟ್ಸು ಕ್ಯಾನ್ಸಲ್ ಮಾಡು. ನಾ ಹೇಳಿದ್ನಲ್ಲ, ಆ ಜಾಗಕ್ಕೆ ಬಾ. ಹೋಗ್ತಿರೋ ಮೀಟಿಂಗು ತುಂಬ ಇಂಪಾರ್ಟೆಂಟ್. ಅಲ್ಲ ಪಾರ್ಟ್ನರ್, ಆ್ಯಕ್ಟಿಂಗ್ ಮಾಡೋ ಆಸೆಯಿಂದ ಆ ಮನೆಗೆ ಹೋದರೆ ಆ ಮನೇಲಿ ನಡೆದಿದ್ದ ಸೀನೇ ಬೇರೆ ಆಗೋಯ್ತು. ಈಗ ನನ್ನ ಮೇಲೆ ಒಂಚೂರು ಸೀರಿಯಸ್ನೆಸ್ಸೇ ಇಲ್ಲ ಅಲ್ವಾ? ಆ ಅಂಕಲ್ ಮುಖ ನೋಡಬಾರ್ದು ಅಂದ್ಕೊಂಡಾಗೆಲ್ಲ ಯಾವುದೋ ಒಂದು ನೆಪ ಇಟ್ಕೊಂಡು ನನ್ನ ಮುಂದೆ ತಂದು ನಿಲ್ಲಿಸ್ಬಿಡ್ತೀಯ. ಇದೆಲ್ಲ ನಿಂಗೆ ಸರಿ ಅನ್ಸುತ್ತಾ ಹೇಳು? ಈಗಲೇ ಹೇಳ್ತಿದ್ದೀನಿ, ಕೇಳಿಸ್ಕೊ. ಇನ್ಯಾವತ್ತೂ ಅಂಕಲ್ ನನ್ನ ಕಣ್ಣು ಮುಂದೆ ಬರಬಾರ್ದು. ಆ ಸಿಡುಕ್ ಮೂತಿ ಮುಂದೆ ನಾನು ಯಾವತ್ತೂ ನಿಲ್ಬಾರ್ದು. ಹಾಗೆ ನೋಡ್ಕೋ ಪ್ಲೀಸ್.